ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಂದರೆ ಇದು ಚಿನ್ಮಯ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಅದ್ರದ್ದು ಪ್ರಿಪ್ರೇಷನ್ ನಡೀತಾ ಐತೆ. ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಮಲಗಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ ನಾನು. ಒಳಗಡೆ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಚಿನ್ಮಯ್ನ ಎಬ್ರಿಸೋಣ ಅಂತೇಳಿ ವಾಯ್ಸ್ ಚೇಂಜ್ ಆಗಿದೆ, ಬಿಕಾಸ್ ನನಗೂ ಹುಷಾರಿಲ್ಲ. ಸೊ ಹಂಗಾಗಿ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇವತ್ತು ಅಪ್ಪನಿಗೂ ಊಟ ತಗೊಂಡೋಗ್ಬೇಕಾಯಿತು. ಸ್ವಲ್ಪ ಮನೇಲೂ ಸಣ್ಣ ಪುಟ್ಟ ಕೆಲಸ ಇತ್ತು, ಮಾಡ್ಕೊಡೋಣ ಅಂಥೇಳಿ ಎಲ್ಲ ಮಾಡ್ಕೊತಾ ಇದ್ದೆ. ಏನಂದರೆ ಟಿಫನ್ಗೆ ಇವತ್ತು ಪಾಲಕ್ ರೈಸ್ ಮಾಡ್ಕೊಂಡಿದ್ದೆ, ಆಯಿತಾ. ಅದು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಶೂಟ್ ಮಾಡ್ಕೊತೀನಿ. ಪಾಲಕ್ ರೈಸ್ ಮಾಡ್ಕೊಂಡಿದ್ದೆ. ಅನ್ನ ತುಂಬ ಹುಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಹೇಳ್ಬೇಕಂದ್ರೆ ನಾನು ಪಾಲಕ್ ಕಿಚಡಿ ಮಾಡ್ತೀನಿ, ರೈಸ್ ಮಾಡೋದು ತುಂಬಾ ರೇರು. ಯಾಕೆ ಅಂದರೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿರ್ತೀನಿ. ಇವತ್ತು ಪಾಲಕ್ ರೈಸ್ ಮಾಡೋಣ ಎಲ್ರಿಗೂ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅವನಿಗೆ ಫಸ್ಟು ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ಅವನಿಗೂ ತಿನ್ನಿಸ್ಬಿಡೋಣ ಅಂತೇಳಿ ತಿನ್ನಿಸ್ತಾಯಿದ್ದೆ. ಮಾರ್ನಿಂಗ್ ಟಿಫನ್ ತಿನ್ನಿಸೋಕ್ಕೆ ನನಗೆ ತುಂಬಾ ಕಷ್ಟ, ಯಾಕಂದರೆ ಅವ್ನು ತಿನ್ನಲ್ಲ ಬೆಳಗ್ಗೆ ಟಿಫನ್ನ. ಬೇಗನೆ ತಿನ್ನಬೇಕಲ್ವ. 6:50ಕ್ಕೆ 7:15ಗೆ ವ್ಯಾನ್ ಬರೋದ್ರಿಂದ 6:50ಕ್ಕೆ ಇವಾಗ ಲೈಟಾಗಿ ಕೆಮ್ಮು ಬೇರೆ ಇರೋದ್ರಿಂದ ಒಂದು ಸ್ವಲ್ಪ ಅನ್ನ ಇಕ್ಕೊಂಡ್ರೂ ಕೆಮ್ತಾ ಇರ್ತಾನೆ. ಸೊ ಹಂಗಾಗಿ ನಿಧಾನಕ್ಕೆ ತಿನ್ನಿಸ್ಬೇಕು ಅವನಿಗೆ. ಟಿಫನ್ ಎಲ್ಲ ತಿನ್ನಿಸಿ ಬಾಕ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಚಿನ್ಮಯ್ ಬಾಕ್ಸು ಅಪ್ಪನಿಗೆ ಊಟ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇವಾಗ ನನ್ನ ಬಾಕ್ಸಲ್ಲಿ ಚಿನ್ಮಯ್ಗೆ ಹಾಕಿ ಕಳಿಸ್ತಾಯಿದ್ದೀನಿ. ಯಾಕೆ ಅಂದರೆ ಇಲ್ಲ ಇವಾಗ ಬಾಕ್ಸ್ ಅವನಿಗೆ ಸ್ಟೀಲ್ ಮಾತ್ರ ತೊಗೊಂಡೋಗ್ಬೇಕು. ಅದು ಸ್ಟೀಲ್ ಬಾಕ್ಸೇ, ಮೇಲೆ ಮುಚ್ಚಳ ಮಾತ್ರ ಪ್ಲಾಸ್ಟಿಕ್ ಇತ್ತು. ಸೊ ಹಂಗಾಗಿ ಅದನ್ನೇ ಕಳಿಸ್ದೆ. ಸ್ನ್ಯಾಕ್ಸಿಗೆ ಇವತ್ತು ಬಿಸ್ಕೆಟ್ಸ್ ಹಾಕಿದೆ, ಹಣ್ಣು ಬೇಡ ಅಂತಂದ. ಸರಿ ಆಯಿತು, ಇವತ್ತೊಂದು ದಿವಸ ಬಿಸ್ಕೆಟ್ ತೊಗೊಂಡೋಗು ಅಂತ ಹೇಳಿ ಬಿಸ್ಕೆಟ್ಸ್ ಹಾಕಿದ್ದೆ ಅವನಿಗೆ ಸ್ನ್ಯಾಕ್ಸ್ಗೆ. ಮಾರ್ನಿಂಗ್ ಅಂತೂ ಎಷ್ಟು ಬೇಗ ಕೆಲಸ ಮಾಡಿದ್ರು ಆಗಲ್ಲ, ಆಯಿತಾ. ನನಗಂತೂ ಟೈಮೇ ಸಿಗಲ್ಲ ಅನಿಸ್ಬಿಡುತ್ತೆ ಸಮ್ಟೈಮ್ಸು. ಹಾಗೆ ಅವನು ವ್ಯಾನ್ ಹತ್ತಿಸ್ಬಿಟ್ಟು, ಏನಂದರೆ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ, ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಸೊ ಹಂಗಾಗಿ ಸ್ವಲ್ಪ ಫ್ರೀ ಅನ್ನಿಸ್ತು ನನಗೆ. ಎಷ್ಟು ಬಟ್ಟೆ ಇದ್ದಾವೆ ಅಂದರೆ ಅಷ್ಟು ಬಟ್ಟೆ ಇದ್ದಾವೆ. ಡೈಲಿ ಒಗಿತಾ ಇದ್ದೀನಿ, ಒಂದೇ ದಿವಸ ಒಗ್ಯೋಕ್ಕಾಗಲ್ಲ, ಒಣ್ಗಾಕಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅವನ್ನ ವ್ಯಾನ್ ಹತ್ತಿಸ್ಬಂದು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ ಇವತ್ತು ಮೊಸಪ್ಪು ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳೋಣ ಅಂಥೇಳಿ. ಅಪ್ಪ ಮುದ್ದೆ ಮಾಡ್ಕೊಂಡು ಬಾ ಅಂತ ಹೇಳಿದರು. ಸೊ ಹಂಗಾಗಿ ಮುದ್ದೆ ಮಾಡ್ಕೊಳೋಣ ಅಂಥೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಮನೇದು ಮಾಡ್ಕೊತಾ ಇದ್ದೆ. ರೇಖಾಲ್ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ಲು, ಬಟ್ಟೆ ಎಲ್ಲ ಮಡ್ಚಿಟ್ಕೊತಾ ಇದ್ಲು. ನಾನು ಇಲ್ಲಿ ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಏನಂದರೆ ಅಡುಗೆ ಮಾಡ್ಕೊತಾ ಇದ್ದೆ, ಚಿನ್ಮಯ್ ಸ್ಕೂಲಿಂದ ಫೋನ್ ಬಂತು. ಅಲ್ಲೇ ಒಂದು 9 ಗಂಟೆ 9:15 ಅನಿಸುತ್ತೆ. ಚಿನ್ಮಯ್ಗೆ ಹುಷಾರಿಲ್ಲ ಬನ್ನಿ ಮೇಡಮ್ ಅಂತ ಹೇಳಿ. ನಾನು ಏನಾಯಿತು ಅಂತಂದರೆ ವಾಮಿಟ್ ಆಗಿದೆ, ಲೈಟಾಗಿ ಜ್ವರ ಬಂದಿದೆ ಅಂತೇಳಿ. ಅವ್ನು ಚೆನ್ನಾಗೇ ಹೋಗುವಾಗ ಹೇಳ್ಬೇಕಂದ್ರೆ ಹುಷಾರಾಗೇ ಇದ್ದ. ಯಾಕೆ ಹಂಗಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ನಾನು ಹೋದಾಗ ಅಸೆಂಬ್ಲಿ ನಡೀತಾ ಇತ್ತು, 10 ಗಂಟೆ ಬಸ್ಗೆ ಹೋದೆ ನಾನು. ಅವ್ರು ಫೋನ್ ಮಾಡಿದ್ದು 9:30ಗೆ ಅನಿಸುತ್ತೆ. ಬಸ್ ಇರಲಿಲ್ಲ ಈ ಕಡೆ, ನನ್ನ ಗಾಡಿನೂ ಸ್ವಲ್ಪ ಸ್ಟಾರ್ಟ್ ಆಗಲಿಲ್ಲ. ಸರಿ ಆಯಿತು ಬಸ್ಗೆ ಹೋಗೋಣ ಅಂದ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಸುಸ್ತಾಗಿದ್ದ ಅವನು. ವಾಮಿಟ್ ಮಾಡಿದ್ರೆ ಹಂಗೆ ಅಲ್ವಾ. ಸೊ ರೆಸ್ಟ್ ಬೇಕಿತ್ತು ಅವನಿಗೆ. ನಾನು ಏನು ಬೇಡ ಬಾ ರೆಸ್ಟ್ ಬೇಕು ನಿನಗೆ ಅಂದ್ಬಿಟ್ಟು ಮನೆಗೆ ಹಾಸ್ಪಿಟಲ್ಗೆ ಅಲ್ಲೇ ತೋರಿಸ್ಬಿಟ್ಟು ದಾಬಾಸ್ಪೇಟೆಯಲ್ಲಿ ಅವನ್ನ ಮನೆಗೆ ಕರ್ಕೊಂಡು ಬಂದೆ. ಸೊ ಬರುವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು ನನಗೆ, ಸ್ವಲ್ಪ ತೊಗೊಂಡೆ ಅಷ್ಟೇ. ಅಂಗಡಿಗೆ ಹೋಗಿ ತೊಗೊಂಡ್ರೆ ಆಯಿತು ಅಂತೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ನಾನು ಮನೆಗೆ ಬಂದೆ. ಅವನು ನೀನು ಹೋಗಮ್ಮ ಬೇಗ, ನಾನು ನಿಧಾನಕ್ಕೆ ಬರ್ತೀನಿ ಅಂತಿದ್ದ. ಅವ್ನ ಬ್ಯಾಗು ಅದೆಲ್ಲ ಎತ್ಕೊಂಡು ನಾನು ಬರ್ತಾಯಿದ್ದೆ, ಅವ್ನು ನಿಧಾನಕ್ಕೆ ಬರ್ತಾಯಿದ್ದ. 1-2 ಸತಿ ವಾಮಿಟ್ ಆದ್ರೇ ತುಂಬಾ ಕಷ್ಟ. ಹೇಳ್ಬೇಕಂದ್ರೆ ಮಕ್ಕಳಾದ್ರೇನು ನಾವಾದ್ರೇನು ಬಂದರೆ ಕಷ್ಟಗಳು, ಅನಾರೋಗ್ಯಗಳು ಒದ್ದಿಕೊಂಡು ಬರ್ತವೆ. ಹೇಳ್ಬೇಕಂದ್ರೆ ಒಂದು ಕಡೆ ಅಪ್ಪಂಗೆ ಹುಷಾರಿಲ್ಲ, ಒಂದು ಕಡೆ ಇವ್ನು ಚಿಕ್ಕವನಿಗೆ ಹುಷಾರಿಲ್ಲ. ಇವನೊಂದು ಸ್ವಲ್ಪ ಹುಷಾರಾಗಿದ್ದ. ಸೊ ಇವನಿಗೂ ಅದೇ ಥರನೇ ಆಯಿತು. ನನಗಂತೂ 15 ದಿವಸ ಆಯಿತು ಹುಷಾರು ತಪ್ಪಿ.
ಸೊ ಮಂಡಿ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ ನಾನಂತೂ. ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಕೆಲಸ ಮಾಡ್ಕೊತೀನಿ, ಹಾಸ್ಪಿಟಲ್ಗೆ ಹೋಗ್ತೀನಿ, ಇದೇ ಮಾಡಿಬಿಟ್ಟಿದ್ದೀನಿ. ಸೊ ನಮ್ಮ ಥರನೇ ಇರಲ್ಲ ಮಕ್ಕಳುನೂ. ಸ್ವಲ್ಪ ಅವಕ್ಕೆ ಇಷ್ಟ ಆದರೆ ಅಷ್ಟು ಥರ. ಚಿನ್ಮಯ್ಗೂ ಅಷ್ಟೇ ಪಾಪ ಅನ್ನಿಸ್ತು ನನಗೆ. ಅವ್ನು ಸ್ಕೂಲಿಂದ ಅವ್ನು ಲೀವೇ ಹಾಕಲ್ಲ ಹೇಳ್ಬೇಕಂದ್ರೆ. ಈ ಥರ ಇದರಲ್ಲಿ ಲೀವ್ ಹಾಕಿದ್ರೆ ಸ್ವಲ್ಪ ಹರ್ಟ್ ಆಗುತ್ತೆ ನನಗೂ. ಹಂಗೆ ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ, ಯಾವಾಗಲೂ ಲೀವ್ ಹಾಕಲ್ಲ ಅಲ್ವ ನನ್ನ ಮಗ ಅಂದ್ಬಿಟ್ಟು ಸುಮ್ಮನೆ ಅದೇ ಅತ್ತಾಗಿ ಕರ್ಕೊಂಡು ಬಂದು ರೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸ್ಬಿಟ್ಟೆ. ಜ್ವರ ಏನಿರಲಿಲ್ಲ, ವಾಮಿಟ್ ಇತ್ತು, ಡೈಜೆಷನ್ ಆಗಿಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಅವನಿಗೆ ವಾಮಿಟ್ ಆಗಿದೆ. ಇಟ್ಸ್ ಓಕೆ ಅಂದ್ಬಿಟ್ಟು ನನಗೂ ಹುಷಾರಿರಲಿಲ್ಲಲ್ಲ, ನಮ್ಮ ಚಿಕ್ಕದು ಹಿಂದೆ ಮುಂದೆ ತಿರುಗ್ತಾಯಿತ್ತು ಅವನು ಆಟಕ್ಕೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲ ಸ್ವಲ್ಪ ಮಲಿಕೊಳ್ಳಿ ಸುಮ್ಮನಿರಪ್ಪ ಅಂತೇಳಿ ಮಲಗಿಸ್ಬಿಟ್ಟು ನಾನಿಲ್ಲಿ ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾತ್ರೆ ನುಂಗಬೇಕಾಗಿತ್ತು. ನನಗೆ ಲೈಟಾಗಿ ಜ್ವರ, ನೆಗಡೆ ಕೆಮ್ಮಿತ್ತು. ನೆಗಡೆ ಕೆಮ್ಮು ಜಾಸ್ತಿ ಇತ್ತು, ಜ್ವರ ಕಮ್ಮಿ ಇತ್ತು. ಸೊ ಅವರು 3 ದಿನಕ್ಕೆ ಹಂಗೆ ಮಾತ್ರೆ ಕೊಟ್ಟಿದ್ರು. ಮಾತ್ರೆ ತೊಗೊಂಡು ಎಡವಟ್ಟು ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಾನು ಇವಾಗ. ಉಪ್ಪು ಹಾಕಲ್ವಾ ಏನಕ್ಕಾದ್ರೂ? ಸೊ ಆಲ್ರೆಡಿ ಟೈಮು ಆಗಿಬಿಟ್ಟಿತ್ತು. ಚಿನ್ಮಯ್ಯನೂ ಮಲಗಿಸಿದ್ನಲ್ಲ, ಅವನು ಎದ್ದ. ಸೊ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಯಾಕಂದರೆ ಹಾಸ್ಪಿಟ್ಲಿಗೆ ತಗೊಂಡೋಗ್ಬೇಕಾಗಿತ್ತಲ್ಲ. ನಂಗೆ ಸುಸ್ತು ಹೇಳ್ಬೇಕಂದ್ರೆ, ಕುಂದ್ರೆ ಎದ್ದರೆ ಸುಸ್ತು, ತಲೆ ಸುತ್ತು ಬರ್ತಾಯಿತ್ತು. ಸೊ ನಾನು ಅಲ್ಲೇ ಒಂದು ಚೇರ್ ಹಾಕ್ಕೊಬಿಟ್ಟಿದ್ದೆ. ಸುಸ್ತಾದರೆ ಕುತ್ಕೊಳೋದು, ಆಮೇಲೆ ಕೆಲಸ ಮಾಡ್ಕೊಳೋದು, ಇದೇ ಥರನೇ ಮಾಡಿಕೊಂಡೆ ಅವತ್ತಂತೂ. ಮುದ್ದೆ ಎಲ್ಲ ತಿರುಗಿಕೊಂಡು ನಾನು ಬಿಸಿ ಮುದ್ದೆಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಮಕ್ಳಿಗೆ ತಿನ್ನಿಸ್ದೆ. ಫಸ್ಟ್ ನಮಿತಂಗೆ ತಿನ್ನಿಸ್ಬಿಟ್ಟಿದ್ದೆ. ಚಿನ್ಮಯ ಆಟ ಆಡೋಕ್ಕೆ ಹೋಗಿದ್ದ, ವಾಶ್ರೂಮ್ಗೇನೋ ಹೋಗಿದ್ದ ಅನಿಸುತ್ತೆ. ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಚಿನ್ಮಯಿಗೆ ಸಪ್ರೇಟಾಗಿ ಮುದ್ದೆ ಕಲಿಸ್ಕೊಂಡು ತಿನ್ನಿಸ್ದೆ ನಾನು. ಬೆಳ್ಳುಳ್ಳಿ ಉಪ್ಪು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಹೇಳ್ಬೇಕಂದ್ರೆ. ಹಂಗಾಗಿ ಅದೇ ಥರನೇ ತಿನ್ನಿಸ್ದೆ ಚಿನ್ಮಯ್ಗೂ. ಅವನಿಗೆ ಜೀರ್ಣ ಆಗಿರಲಿಲ್ಲ ಅಲ್ವ, ಸ್ವಲ್ಪ ಬೆಳಗಿಂದ ಏನೂ ಕೊಟ್ಟಿರಲಿಲ್ಲ. ಸ್ವಲ್ಪ ಮಜ್ಜಿಗೆ ಕೊಟ್ಟಿದ್ದೆ, ಮಜ್ಜಿಗೆ ಅನ್ನ ತಿನ್ನಿಸಿದ್ದೆ. ಅದು ಬಿಟ್ಟರೆ ಇವಾಗಲೇ ಸ್ವಲ್ಪ ಮುದ್ದೆ ತಿನ್ನಿಸೋಣ ಅಂತೇಳಿ ತಿನ್ನಿಸ್ತಾ ಇರೋದು. ಯಾಕೆ ಏನು ತಿಂದರೂ ವಾಮಿಟ್ ಮಾಡ್ತಾಯಿದ್ದೆ, ತೆಳ್ಳಗೆ ಮುದ್ದೆ ಮಾಡಿದ್ದೆ. ಸೊ ಮುದ್ದೆ ತಿಂದರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಮುದ್ದೆನೇ ತಿನ್ನಿಸ್ದೆ. ಅದನ್ನ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಮುದ್ದೆ ತಿನ್ನು ಅಂದರೆ ಸ್ವಲ್ಪ ಗಂಜಿ ಬೇರೆ ಮಾಡಿಕೊಟ್ಟಿದ್ದೆ ಅವನಿಗೆ. ಹಾಗಾಗಿ ಲೈಟ್ ಫುಡ್ ಇತ್ತು, ಸುಸ್ತಾಗಕ್ಕೇನು ಬಿಟ್ಟಿರಲಿಲ್ಲ. ಹಿಂದಿಂದ ಏನಾದರೂ ತಿನ್ನಿಸ್ತಾ ಇದ್ದೆ, ಹಣ್ಣು ಕಟ್ ಮಾಡಿಕೊಡೋದು, ಏನಾದರೂ ಒಂದು ಆ ಟೈಮ್ಗೆ ಏನಾಗುತ್ತೋ ಅದನ್ನು ತಿನ್ನಿಸ್ತಾ ಇದ್ದೆ ಅವನಿಗೆ. ಸೊ ಸುಸ್ತೇನಾಗಿರಲಿಲ್ಲ, ಅವನು ಆ್ಯಕ್ಟಿವ್ ಆಗೇ ಇದ್ದ. ಸ್ವಲ್ಪ ವಾಮಿಟ್ ಆಯಿತು ಅಷ್ಟೇನೆ. ವಾಕ್ಲಿಸ್ಕೊಂಡು ತಿಂತಾಯಿದ್ದ. ಅವನಂತೂ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅವನಿಗೆ, ವಾಕ್ಲಿಸ್ಕೊಂಡು ತಿಂತಾಯಿದ್ದ. ನಾನು ಅವನಿಗೆ ಮುದ್ದೆ ಎಲ್ಲ ತಿನ್ನಿಸ್ಬಿಟ್ಟು ಹೇಳಿದ್ನಲ್ಲ ಬಟ್ಟೆ ಒಗ್ದಾಕಿದ್ದೆ ಅಂತ. ಡೈಲಿ ಇಷ್ಟಿಷ್ಟು ಬಟ್ಟೆ ಒಗಿತೀನಿ, 3 ವೈರ್ಗೆ ಆಗಬೇಕು ಅಷ್ಟು ಪೂರ್ತಿ ಒಗಿತೀನಿ. ಆದರೂ ಬಟ್ಟೆ ಖಾಲಿ ಆಗಿಲ್ಲ ನಮ್ಮ ಮನೇಲಿ. ಇನ್ನೂ 1 ವಾರದವು ಹೇಳ್ಬೇಕಂದ್ರೆ ಎಲ್ಲ ಒಗ್ದಿದ್ನಲ್ಲ, ಕ್ಲೀನಾಗಿ ಎತ್ತಿಟ್ಕೊಂಬಿಡೋಣ. ಬಿಸಿಲಿತ್ತು, ತುಂಬಾ ಬಿಸಿಲಿತ್ತು ಹೇಳ್ಬೇಕಂದ್ರೆ. ನಾನು ಇವಾಗ ಬಟ್ಟೆ ಎತ್ತುತ್ತಾ ಇರೋದು ಆಲ್ಮೋಸ್ಟು 5 o'clock ಅನಿಸುತ್ತೆ ನೋಡಿ, ಆದರೆ ಎಷ್ಟು ಬಿಸಿಲಿದೆ ಅನ್ನೋದು. ಹಂಗಾಗಿ ನನಗೂ ಬಟ್ಟೆ ಎಲ್ಲ ಪೂರ್ತಿ ಒಣಗ್ತು, ಸ್ಮೆಲ್ ಬಂದಿರಲಿಲ್ಲ, ಅಷ್ಟು ಕ್ಲೀನಾಗಿ ಬಟ್ಟೆ ಒಣಗಿತ್ತು ಹೇಳ್ಬೇಕಂದ್ರೆ. ಅದಕ್ಕೆ ಬಿಸಿಲಿದ್ದಂಗೆ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಬಿಟ್ಟೆ ನಾನು. ಯಾಕಂದರೆ ಹಾಸ್ಪಿಟಲಿಗೆ ಬೇರೆ ಹೋಗ್ಬೇಕಾಗಿತ್ತಲ್ಲ, ಬೇಗ ಕೆಲಸ ಮಾಡಿಕೊಂಡು ಬೇಗ ಹೋಗಿ ಬರ್ಬೋದು. ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಸ್ವಲ್ಪ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತೇಳಿ ರೆಡಿ ಆಗ್ತಾಯಿದ್ದು ನಾನು. ಸೊ
ಬೆಳಗಿಂದ ಸರ್ಕಸ್ಗಳು ನೋಡಿರ್ತಾರೆ ಏನೇನು ಆಗೈತೆ ಏನೇನು ಬಿಟ್ಟೈತೆ ಅಂತ. ಸೊ ಇವಾಗ ಒಂದು ಸ್ವಲ್ಪ ಊಟ ಮಾಡ್ದೆ ಅವನು ಚಿನ್ಮಯಿ. ಮುದ್ದೆ ತಿನ್ನಿಸ್ದೆ, ಉಪ್ಪು ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮುದ್ದೆ ಮಿದ್ದು ತಿನ್ನಿಸ್ದೆ. ಸೊ ತಿಂತಾನೆ, ಬಾಯೆಲ್ಲ ಕೆಟ್ಟಿತ್ತಲ್ವ ವಾಂತಿ ಮಾಡಿ. ಸೊ ಹಂಗಾಗಿ ಅದನ್ನು ತಿನ್ನಿಸ್ದೆ. ಸ್ವಲ್ಪ ಬಿಸಿಲು ಐತೆ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ ಚಿನ್ಮಯಿ ಕರ್ಕೊಂಡು. ಅವರು ಏನಿಲ್ಲ ಅಂತ ಹೇಳಿ ಕಳಿಸಿದ್ರು. ಡೈಜೆಸ್ಟ್ ಆಗಿಲ್ಲ ಅಂದ್ಕೊತೀನಿ ನನ್ನ ಪ್ರಕಾರ. ನೋಡೋಣ, ಇವತ್ತೇನೋ ಕಮ್ಮಿ ಆಗಲಿಲ್ಲ, ನಾಳೆ ಮತ್ತೆ ಕರ್ಕೊಂಡು ಹೋಗ್ತೀನಿ, ಬೆಟರ್. ಇವಾಗ ಸ್ವಲ್ಪ ಬಾಯಿ ವಿಷ ಆಗೈತೆ, ವಾಮಿಟೆಲ್ಲ ಮಾಡಿದ್ನಲ್ವ. ಸೊ ಹಂಗಾಗಿ ಅಪ್ಪನ್ನ ನೋಡ್ಕೊಬರೋಕ್ಕೆ ಹೋಗಬೇಕು. ಇವಾಗ ಡಿಸ್ಚಾರ್ಜು ಅಂದರು, ಬೇಡ ಸುಸ್ತಿದೆ ಇನ್ನೂ, ನಾಳೆ ಮಾಡ್ತೀವಿ ಅಂತ ಏನೋ ಹೇಳಿದ್ರಂತೆ. ಸೊ ಮುದ್ದೆ ಮಾಡಿಟ್ಟಿದ್ದೀನಿ, ಮಶಪ್ ಮಾಡಿದ್ದೆ ಬೆಳಗ್ಗೆನೆ, ಮುದ್ದೆ ರೈಸು ಎಲ್ಲ ಆಗೈತೆ. ಸೊ ಇವಾಗ ಕರ್ಕೊಂಡು ಹೋಗ್ಬೇಕು, ಅಲ್ಲ ಹೋಗ್ಬೇಕು ನಾವು. ಅಣ್ಣಂಗೆ ಹೇಳಿದ್ದೀನಿ, ರೇಖಾ ಅವ್ರ ಯಜಮಾನ್ರಿಗೆ. ಸೊ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡೆ. ನಾನು, ರೇಖಾ, ಅಣ್ಣ. ಚಿನ್ಮಯ್ಯನ ಕರ್ಕೊಂಡು ಹೋಗಲ್ಲ, ಅವನಿಗೆ ಸುಸ್ತಿದೆ ಆಲ್ರೆಡಿ. ಇವಾಗ ಮೊದಲೇ ಹುಷಾರಿಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ಬೇಡ ಅಲ್ಲ, ಬೈಕಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ 4 ಜನ. ಸೊ ಹಂಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ, ಕರ್ಕೊಂಡು ಹೋಗಲ್ಲ. ಬೇಜಾರು, ಏನು ಮಾಡೋಕ್ಕೂ ಏನು ಕೆಲಸ ಮಾಡೋಕ್ಕೂ. ಒಬ್ಬರು ಆದಮೇಲೆ ಒಬ್ಬರು. ಮೊದಲು ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಆಮೇಲೆ ಲೈಟಾಗಿ ಚಿನ್ನಗೆ ನೆಗಡಿ ಆಯಿತು, ಕೆಮ್ಮಾಯಿತು, ನನಗೆ ನೆಗಡಿ ಕೆಮ್ಮಾಯಿತು. ನಾವೆಲ್ಲ ಕ್ಯೂರ್ ಆದ ಅಪ್ಪಂಗೆ, ಏನು ಮಾಡೋಕ್ಕಲ್ಲ, ಹುಷಾರಿಲ್ಲ. ಅಪ್ಪನ ಅಡ್ಮಿಂಟ್ ಮಾಡಿ ಬಂದು ಸುಮ್ಮನೆ ಚೆಕಪ್ಗೆ ಹೋಗಿದ್ದಪ್ಪ. ನಾನು ಆಟೋ ಮಾಡಿ ಕಳಿಸ್ದೆ ಚೆಕಪ್ಗೆ ಅಂತೇಳಿ. ಅದು ನೋಡಿದ್ರೆ ಈ ಥರ ಆಗೋಯ್ತು. ಅಲ್ಲೇದಾಯಿತು, ಅಡ್ಮಿಟ್ ಮಾಡಿ ಬಂದು ಊಟ ಕೊಟ್ಬಿಟ್ಟು ಬಂದೆ. ಸೊ ನಮ್ಮ ಗುಬ್ಬಿಗಾಗಲೇ ವಾಮಿಟ್ಟು, ಲೂಸ್ ಮೋಷನ್ನು, ಜ್ವರ ಅಂತ. ಅವನ್ನ ಮಿಡ್ನೈಟು 9 ಗಂಟೆಗೆ ಇಲ್ಲಿ ಬಿಟ್ವಿ ಅನಿಸುತ್ತೆ, ಅಲ್ಲೋಗಿ ಅಡ್ಮಿಟ್ ಮಾಡಿದ್ವಿ ಅವನ್ನ. ಸೊ ಹಿಂಗೇ ಆರೋಗ್ಯಗಳು ಸರಿ ಇಲ್ಲ ಅಷ್ಟು. ಈ ಮಂತಲ್ಲಿ ಎಲ್ಲರೂ ಕಾಯಿಲೆ ಬಿದ್ದುಬಿಟ್ವಿ ಒಂದು ಕಡೆಯಿಂದ. ಹಾಗಾಗಿ ಏನು ಕೆಲಸಗಳು ಆಗಿಲ್ಲ, ಮನೆ ಸ್ವಲ್ಪ ಗಲೀಜಾಗೆ ಐತೆ ಮನೆ, ಏನೇನು ಕೆಲಸಗಳು ಆಗಿಲ್ಲ ಹೇಳ್ಬೇಕಂದ್ರೆ. ಡೈಲಿ ಸ್ವಲ್ಪ ಬಟ್ಟೆ ಒಗಿತಾ ಇದ್ದೀನಿ. ಸೊ ನನಗೂ ಯಾಕೋ ಬೆಳಗಿಂದ ವಿಪರೀತ ವಾಮಿಟ್ಟು. ನನಗೆ ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ. ಬೆಳಗಿಂದ ಏನು ತಿಂದಿಲ್ಲ, ಇವಾಗ ಒಂಚೂರು ಅನ್ನ ತಿಂದಿದ್ದೀನಿ, ಆಯ್ತಾನೆ ಇಲ್ಲ. ಬಾಯೆಲ್ಲ ವಿಷ ಸುಸ್ತಾಗ್ತೈತೆ. ಆದ್ರೂ ಕೆಲಸ ಬಿದ್ದೈತೆ, ಮಾಡಲೇಬೇಕು. ಅಡುಗೆ ಎಲ್ಲ ಆಗೈತೆ. ಇವಾಗ ತಗೊಂಡು ಅಪ್ಪಂಗೆ ಮುದ್ದೆ ಬೇಕಂತೆ, ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ. ಸಾಂಬಾರಿಗೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಬ ಅಂತ ಹೇಳೈತೆ. ಸೊ ಹಂಗಾಗಿ ಹೋಗ್ತಾಯಿದ್ದೀನಿ. ಬಟ್ಟೆ ಒಂದು ಎತ್ತಿಕ್ಬಿಟ್ರೆ ಮಳೆ ಬರುತ್ತೇನೋ, ಒಂದು ಬೇಗ ಒಣಗಿರುತ್ತೆ. ಮಳೆ ಬಂದರೆ ಸುಮ್ಮನೆ ವೇಸ್ಟು. ಸೊ ಹಂಗಾಗಿ ಹಾಸ್ಪಿಟಲಿಂದ ಬಂದು ಇನ್ನು ಸ್ವಲ್ಪ ಬಟ್ಟೆ ಒಗ್ದಾಕ್ತೀನಿ. ಡೈಲಿ ನಿಮ್ಗೆ ಅನಿಸುತ್ತೆ ಡೈಲಿ ಇದೇ ರೊಟೀನ್ ಇವಳ್ದು ಅಂತ. ಸೊ ನನ್ನ ಸ್ಟೇಜ್ ಇರೋದೇ ಹಿಂಗೆ. ಮನೆ ಕೆಲಸ, ಹೊರಗಡೆ ಕೆಲಸ, ಅಂದರೆ ಕೆಲಸಕ್ಕೆ ಹೋಗ್ತೀನಲ್ವ ಆ ಕೆಲಸ, ಮಕ್ಕಳು, ಫ್ಯಾಮಿಲಿ, ಇಷ್ಟೇ ನಂದು. ಸೊ ದ್ಯಾಟ್ಸ್ ಫೈನ್. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಸ್ಪಿಟಲ್ಗೆ ಹೋಗೋಣ, ಆಲ್ರೆಡಿ ಟೈಮ್ ಆಗಿದೆ, ಇನ್ನು ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ. ನಾನು ಇಲ್ಲಿ ಕೆಳಗೆ ಬಂದ್ಬಿಟ್ಟು ಸೊ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಪ್ಪಂಗೆ ಬಾಕ್ಸ್ ಎಲ್ಲ ತೊಗೊಂಡು ನಾವು ಹೊರಟ್ವಿ. ಹೇಳ್ಬೇಕಂದ್ರೆ ಸ್ವಲ್ಪ ಬೇಗನೆ ಹೋದ್ವಿ, 5:15 5:45 ಮನೆ ಬಿಟ್ವಿ. ಸೊ ನಾವು ಹೋಗಿದ್ವಿ ಸಿದ್ಧಾರ್ಥ ಹಾಸ್ಪಿಟಲ್ ಅಲ್ವಾ, ಟಿ ಬೇಗೂರ್ ಹತ್ರ. ಸೊ ಅಲ್ಲಿ ಹೋಗಿ ಹತ್ರನೇ ಇಲ್ಲಿಗೆ ಒಂದು 20 ನಿಮಿಷ ಆಗುತ್ತೆ ಅನಿಸುತ್ತೆ ಮೇ ಬಿ. ಅಪ್ಪನ್ನ ನೋಡಿಕೊಂಡು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನನಗೂ. ನೋಡಿಕೊಂಡು ಊಟ ಎಲ್ಲ ಕೊಟ್ಬಿಟ್ಟು ನಾನು ಬಂದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅಂತಿತ್ತು, ಅಪ್ಪನೂ ಸುಸ್ತೆಲ್ಲ ಕಮ್ಮಿ ಆಗೈತೆ ಅಂತ ಅಂತಿತ್ತು. ಇನ್ನೂ ರಿಪೋರ್ಟ್ಸ್ ಎಲ್ಲ ಬರಬೇಕಾಗಿತ್ತು, ನಾಳೆ ಬರುತ್ತೆ ಅಂತ ಹೇಳ್ತಮ್ಮ. ಸರಿ ಆಯಿತು, ನಾಳೆ ಬರ್ತೀನಿ ಅಂತ ಹೇಳಿ ನಾನು ಇಲ್ಲೂ ಬಿಡೋಕ್ಕಾಗಲ್ಲ, ಅಲ್ಲೂ ಬಿಡೋಕ್ಕಾಗಲ್ಲ, ಚಿನ್ಮಯ್ ಬೇರೆ ಇದ್ದ. ಸೊ ಹಂಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅವನು ಸ್ವಲ್ಪ ನನಗೆ ಹಾಲು ಮಾಡಿಕೊಡು ಅಂತಿದ್ದ. ಬರೀ ಹಾಲು ಏನು ಕುಡಿತೀಯ ಅಂದ್ಬಿಟ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ ಎಲ್ಲ ಇರುತ್ತಲ್ವ, ಒಂದು ಏಲಕ್ಕಿ, ಕಲ್ಲು ಸಕ್ಕರೆ ಇಷ್ಟನ್ನು ಹಾಕಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೆ. ಅವನಿಗೆ ನಾನು ಮಾಡಿಕೊಂಬಿಡ್ತೀನಿ, 1 ವಾರ 10 ದಿವಸಕ್ಕೆ ಆಗೋ ಥರ ಈ ಥರ ಪೌಡ್ರ್ ಮಾಡಿಕೊಂಡು. ಅವನು ಹಾಲು ಕೇಳಿದಾಗ
ಇದನ್ನು ಹಾಕ್ಬಿಟ್ಟು ಕುಡಿಸ್ತೀನಿ. ನಾನು ಅಂಗಡಿಯಿಂದ ಏನು ತಂದು ಹಾಕಿ ಕುಡಿಸೋದೆಲ್ಲ ಏನೂ ಮಾಡಲ್ಲ ಬಾದಾಮ್ ಪೌಡ್ರನ್ನ. ಸೊ ನಾನೇ ಈ ಥರ ಮನೇಲೇ ಮಾಡಿಕೊಂಡು ದ್ರಾಕ್ಷಿನ ಮಾತ್ರ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ. ಯಾಕೆಂದರೆ ದ್ರಾಕ್ಷಿನ ಸ್ವಲ್ಪ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ, ಅವಾಗ ಕುಡಿತಾನಲ್ವ ಆವಾಗ ಸಣ್ಣಗೆ ಜಜ್ಜಿಬಿಟ್ಟು ನಾನು ಹಾಕ್ತೀನಿ. ಚೆನ್ನಾಗಿರುತ್ತೆ ಹಾಲು ಮಾತ್ರ ಅದು. ನಾನಿಲ್ಲಿ ಒಂದು 3-4 ದಿವಸಕ್ಕಾಗೋಷ್ಟು ಅಷ್ಟೇ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ಸೊ ಹಂಗಾಗಿ ಎಷ್ಟು ಮಡಿಕೊಳ್ಬೋದು, ಎಷ್ಟು ಸ್ಟೋರ್ ಮಾಡ್ಕೊಬೋದು ಅಷ್ಟಷ್ಟೇ ನಾನು ಮಾಡ್ಕೊಳೋದು. ನನಗೆ ಗಂಟಲೆಲ್ಲ ಚುಚ್ಚುತ್ತಾಯಿತ್ತು ಹೇಳ್ಬೇಕಂದ್ರೆ, ವಾಮಿಟ್ ಮಾಡಿ ಏನೇ ಕುಡಿಸಿದ್ರು ಒಂಥರ ಇದು ಮಾಡೋನು ಪಾಪ. ನೋಡ್ತಾ ಇರ್ಬೋದು ನೀವು, ಏನೇ ಕುಡಿಸಿದ್ರು ಒಂಥರ ಮಾಡ್ಕೊಳೋನು, ಗಂಟಲೆಲ್ಲ ಚುಚ್ಚುತ್ತೈತೆ ಅಂತೇಳಿ. ಸೊ ಅವನಿಗೂ ಹಾಲೆಲ್ಲ ಕಾಯಿಸ್ಕೊಟ್ಟು ನಾನು ಇಲ್ಲಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಇನ್ನೇನು ಸಾಂಬಾರು ಮಾಡಿಟ್ಟಿದ್ದೆ, ಮುದ್ದೆನೂ ಮಾಡಿಕ್ಕಿದೆ, ಇನ್ನೇನಂತ ಕೆಲಸ ಇರಲಿಲ್ಲ. ಬೆಳಗ್ಗೆಗೆ ಟಿಫನ್ಗೆ ಹೇಳ್ಬಿಟ್ಟು ದೋಸೆಗೆ ನೆನೆಸಿಟ್ಟಿದ್ದೆ. ಸೊ ಅದನ್ನೆಲ್ಲ ರುಬ್ಕೊಂಡ್ಬಿಡೋಣ ಕರೆಂಟ್ ಇದ್ದಾಗ ಅಂಥೇಳಿ ಎಲ್ಲನೂ ರುಬ್ಕೊಂಡು ನಾನು ಇವಾಗ ದೋಸೆ ಹಿಟ್ಟೆಲ್ಲ ರುಬ್ಬಿದ್ರೆ ಕೆಲವರು ಸೋಡಾ ಉಪ್ಪು ಹಾಕ್ತಾರೆ. ಸೊ ನಾನು ಹಾಕೋಕ್ಕೋಗಲ್ಲ, ನೈಟು ಕೈಗಲಿಸ್ಬಿಡ್ತೀನಿ ಆಯಿತಾ. ಕೈಗಲಿಸಿದ್ರೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬಾ ಚೆನ್ನಾಗಿ ಬರ್ತೈತೆ, ಹುಳಿ ಬರುತ್ತೆ, ಸೋಡಾ ಹಾಕೋ ನೆಸೆಸಿಟಿ ಇರೋದಿಲ್ಲ. ಸೊ ನಾನು ಹಂಗೇನೆ ಕ್ಲೀನಾಗಿ ಕೈಗಲಿಸ್ಬಿಡ್ತೀನಿ ಹೇಳ್ಬೇಕಂದ್ರೆ. ಮಿಕ್ಸ್ ಮಾಡಿ ನಾನು ಮಲ್ಕೊಂಬಿಡ್ತೀನಿ. ಸೊ ಚಿನ್ಮಯ್ಗೂ ಸ್ವಲ್ಪ ಮಜ್ಜಿಗೆನ ತಿನ್ಸೋಣ ಅಂತೇಳಿ ಕರ್ಕೊಂಡು ಕಲ್ಸ್ಕೊಂಬಂದೆ ಅವನಿಗೆ ಕರ್ಕೊಂಡು. ಸ್ವಲ್ಪ ಊಟ ಮಾಡಿಸ್ಬಿಡೋಣ, ಸುಸ್ತು ಮಾಡೋದು ಬೇಡ ಅವನ್ನ ಅಂತ ಅಷ್ಟೇನೆ. ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು, 9 ಗಂಟೆ ಆಗಿತ್ತು. ನಾನು ಸ್ವಲ್ಪ ತಿಂದು ನೋಡಿದೆ ಉಪ್ಪೆಲ್ಲ ಕರೆಕ್ಟಾಗೈತಾ ಅಂತ. ಕರೆಕ್ಟಾಗಿದ್ದರೆ ಅವನಿಗೆ ತಿನ್ನಿಸ್ತೀನಿ. ಅವನು ಹೇಳಲ್ಲ ಪಾಪ, ಉಪ್ಪು ಖಾರ ಏನು ಹೇಳೋಕ್ಕೋಗಲ್ಲ, ನಾನೇ ನೋಡ್ಕೊಳ್ಬೇಕು. ಸೊ ಹಂಗಾಗಿ ನನಗೆ ಕರೆಕ್ಟಾಗಿದ್ದರೆ ಅವನಿಗೂ ತಿನ್ನಿಸ್ತೀನಿ ನಾನು ಅದನ್ನು. ಅದೇನೋ ಅದು ರೂಢಿ ಆಗಿಬಿಟ್ಟೈತೆ. ಅವ್ನ ಪಾಪುಯಿಂದನೂ ಸರಿ ಮಾಡ್ತಾಯಿದ್ನಲ್ವ, ಅವಾಗಿಂದನೂ ಅಷ್ಟೇ. ಒಂದು ತುತ್ತು ನಾನು ತಿಂದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಅವ್ನ ಫುಡ್ಡಲ್ಲಿ ನಾನು ಅದನ್ನು ತಿನ್ನಿಸ್ತೀನಿ. ಏನೇ ತಿನ್ನಿಸಿದ್ರು ಅಷ್ಟೇ ಒಂದು ಸ್ವಲ್ಪ ನಾನು ಟೇಸ್ಟ್ ಮಾಡಲೇಬೇಕು, ಅದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಅವನಿಗೂ ಸ್ವಲ್ಪ ತಿನ್ನಿಸ್ದೆ, ಬೇಗ ತಿನ್ನಿಸ್ದೆ. ವಾಮಿಟ್ ಏನಾದರೂ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಸ್ವಲ್ಪ, ಆಮೇಲೆ ಇನ್ನೂ ಸ್ವಲ್ಪ ಏನಾದರೂ ಮಾಡಿಕೊಟ್ರಾಯ್ತು, ಮಜ್ಜಿಗೆನೋ ಏನೋ ಕುಡಿಸಿದ್ರಾಯ್ತು. ಖಾಲಿ ಹೊಟ್ಟೆಲಿ ಮಲಗಿಸೋದು ಬೇಡ ಅಂತೇಳಿ ಸ್ವಲ್ಪ ಬೇಗನೆ ತಿನ್ನಿಸ್ತಾಯಿದ್ದೆ ಅನಿಸುತ್ತೆ. ಒಂದು 8:30 ಆಗಿತ್ತು, 9 ಗಂಟೆ ಅಂದೆ, ಇಲ್ಲ ಒಂದು 8-8:30 ಆಗಿತ್ತು ಅನಿಸುತ್ತೆ. ಬೇಗ ಊಟ ಮಾಡಿಸ್ತಾಯಿದ್ದೆ ಪಾಪ ಅವನಿಗೆ. ಊಟ ಮಾಡಿಸಿ ಮಲಗಿಸ್ದೆ. ಮಿಡ್ನೈಟಲ್ಲಿ ಎದ್ಬಿಟ್ಟ ಆಯಿತಾ. ಕಿವಿ ನೋವೇನೋ ಬಂತಂತೆ. ಎದ್ದು ಬೆಳಗಾನ ನಿದ್ದೆ ಮಾಡಲಿಲ್ಲ ಅವನು. ಸೊ ನಾನು 4 ಗಂಟೆಗೆ ಎಚ್ಚರಿಕೆ ಆಗೋಯ್ತು ನನಗೂ. ರೇಖನು ಫಸ್ಟ್ ಶಿಫ್ಟ್ ಹೊರಟೋಗ್ಬಿಟ್ಲು. ಎಚ್ಚರಿಕೆ ಆಯ್ತು, 2 ಮಕ್ಕಳು ನನ್ನದೇ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಮಲಗಿದ್ರು ಇಬ್ರು. ಚಿನ್ಮಯ್ ಬೆಳಗಿನ ಜಾವ ಮಲ್ಕೊಂಡ 5:30 ಮಲ್ಕೊಂಡ. 6 ಗಂಟೆಗೆ ಎದ್ದು ಪಾಪ ಅವನೇ ಡೈರಿಲಿ ಹಾಲು ತೊಗೊಂಬಂದ. ಅವನಿಗೆ ಗೊತ್ತು ನಾನು ಅಲ್ಲೆಲ್ಲ ಹೋಗಲ್ಲ ಅಂತ. ಸೊ ಅವನೇ ಎದ್ದು ತೊಗೊಂಡ್ಬಂದ. ನಾನೇ ತೊಗೊಂಬರ್ತೀನಿ ನೀನು ಹೋಗಮ್ಮ ಅಂತೇಳಿ ಹಾಲು ತಂದಿಟ್ಟವನು ಮತ್ತು ಮಲ್ಕೊಂಡ. ಅವನು ಆಗಲಿಲ್ಲ ಅವನಿಗೂ. ಹಾಗಾಗಿ ಅವ್ನು ಮಲ್ಕೊಂಡ್ಲಿ. ಇಬ್ರು ಒಳಗೆ ಮಲಗಿಸ್ಬಿಟ್ಟು ನಾನು ಅವ್ರು ಎದ್ದೋಳೋಷ್ಟೊತ್ತಲ್ಲಿ ಎಷ್ಟು ಆಗುತ್ತೋ ಕೆಲಸ ಅಷ್ಟು ಮಾಡಿಕೊಂಡೆ. ಪಾತ್ರೆ ತೊಳ್ಕೊಂಡೆ, ಬಟ್ಟೆಗಳ್ನೆಲ್ಲನೂ ಒಗ್ದಾಕೊಂಡಿದ್ದೆ. ಎಷ್ಟು ಆಗುತ್ತೋ ಅಷ್ಟು ಮಾಡಿಕೊಂಡೆ ಕೆಲಸಗಳ್ನ. ಅವ್ರು ಎದ್ಮೇಲೆ ಕಿರ್ಚ್ಕೊಂಡು ಮಾಡ್ಕೊಳೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡಲಿ ಮಕ್ಕಳು ಅಂತೇಳಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಚಿನ್ಮಯ್ಗೆ ರಾಗಿ ಗಂಜಿ ಮಾಡಿ ಕುಡಿಸಿದ್ದೆ. ಅವನಿಗೆ ಹಾಲೇನು ಜಾಸ್ತಿ ಕುಡಿಸಲ್ಲ ಚಿನ್ಮಯ್ಗೆ, ರಾಗಿ ಗಂಜಿ ಮಾಡಿ ಅವನಿಗೆ ಕುಡಿಸಿದ್ದೆ. ನೀವು ಚಿಕ್ಕವನಿಗೆ ಹಾಲು ರೂಢಿ ಮಾಡಿದ್ದಾರೆ, ಹಾಗಾಗಿ ಅವ್ನಿಗೆ ಹಾಲು ಕಾಯಿಸ್ಕೊಟ್ಟು ಬಟ್ಟೆ ಒಗ್ದಾಕಿದ್ನಲ್ವ, ಸೊ ಜಾಲಿಸಿ ಸೋರ್ಲಾಗ್ತಾಯಿದ್ದೀನಿ. ಡೈಲಿ ಇದೇ ಆಗ್ಬಿಟ್ಟೈತೆ ನಂದು, ಬಟ್ಟೆ ಒಗೆಯೋದು ಒಂಥರ ರೊಟೀನ್ ಆಗಿಬಿಟ್ಟೈತೆ. ಇವತ್ತಂತೂ ಸಖತ್ತು ಬೇಜಾರಾಗೋಯ್ತು ನನಗೆ. ಬಟ್ಟೆ ಒಗೆಯುವಾಗ ಎಷ್ಟು ಬಟ್ಟೆ ಡೈಲಿ ಇಷ್ಟೇ ಒಗಿತಾಯಿದ್ರು ಖಾಲಿನೇ ಆಗ್ತಾಯಿಲ್ವಲ್ಲ ಅನ್ನೋ ಮೈಂಡು ಬಂದ್ಬಿಟ್ಟಿತ್ತು. ಸೊ ಎಲ್ಲನೂ ಸೋರ್ಲಾಕಿ, ಇವತ್ತು ಬಿಸಿಲಿತ್ತು ನನ್ನ ಪುಣ್ಯಕ್ಕೆ. ನೀರು ಸೋರ್ಕೊಂಡ್ರೆ ಮೊಳ್ಳು ಮೇಲೆ ತಗೊಂಡೋಗಿ ಹಾಕೋಣ ಅಂಥೇಳಿ ಸೋರ್ಲಾಕ್ತಾಯಿದ್ದೀನಿ. ನೀರೆಲ್ಲ ಸೋರ್ಕಂತು. ಸೊ ನಾನು ಬಟ್ಟೆ ಎಲ್ಲನೂ ಒಗೆದು ಇವತ್ತೇ ಶೂಸ್ಗಳು ಎಲ್ಲ ತೊಳೆದಾಕ್ಬಿಟ್ಟಿದ್ದೆ. ಬಿಕಾಸ್ ನಾಳೆ ನನಗೂ ಕೆಲಸ ಇತ್ತು. ಚಿನ್ಮಯ್ ರೆಸ್ಟ್ ಮಾಡ್ತಾನೆ ಇನ್ನೊಂದು 2 ದಿವಸ ಏನೋ. ಆದ್ರೂ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ರೆ ಬೆಟರು ನನಗೆ. ಹಾಗಾಗಿ ಎಲ್ಲನೂ ತೊಳೆದು ಒಣಗಾಕ್ಬಿಟ್ಟಿದ್ದೆ. ಬಿಸಿಲಿದ್ದಾಗ ನಾನು ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಅಡುಗೆ ಮನೆಗೆ ಬಂದು ಅದು ಹೇಳಿದ್ನೆಲ್ಲ, ದೋಸೆಗೆ ನೆನೆ ಹಾಕಿದ್ದೆ, ರುಬ್ಬಿಟ್ಟಿದ್ದೆ. ನಾನು ಸಿಂಪಲ್ಲಾಗಿ
ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ ನಾನು. ಚಿನ್ಮಯ್ ಬರ್ತಿದ್ದ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ. ಸೊ ಬೇಡ ರೆಸ್ಟ್ ಮಾಡು ಅಂತೇಳಿ ಅವ್ನಿಗೇನು ಮಾಡಿಸಿಲ್ಲ. ಹೇಳ್ಬೇಕಂದ್ರೆ ಪಾಪ ಅವ್ನು ತುಂಬ ಸುಸ್ತಾಗ್ಬಿಟ್ಟಿದ್ದಕ್ಕೆ ನನ್ನ ಕೈಲಿ ಏನು ಒಂದು ಹೋಮ್ವರ್ಕು ಮಾಡಿಸಿರ್ಲಿಲ್ಲ. ನಾನು 2 ದಿವಸ ರೆಸ್ಟ್ ಮಾಡಪ್ಪ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಓದ್ಕೊಳೋದೆಲ್ಲ ಇದ್ದಿದ್ದೇನೆ, ಸ್ವಲ್ಪ ರೆಸ್ಟ್ ಮಾಡು, ಸುಸ್ತೆಲ್ಲ ಕಮ್ಮಿ ಆದರೆ ಅವ್ನು ಆ್ಯಕ್ಟಿವ್ ಆದರೆ ಅವ್ನು ಮಾಡ್ಕೊತಾನೆ ಅವ್ನ ಕೆಲಸನ. ನಾನೇನು ಹೇಳೋ ಅಷ್ಟೇನಿರಲ್ಲ, ಸಮ್ಟೈಮ್ಸ್ ಹೇಳ್ತೀನಿ ಅಷ್ಟೇನೆ. ಅವನಿಗೆ ಬಿಸಿ ಬಿಸಿ ತಿಂಡಿ ಮಾಡಿಕೊಟ್ಬಿಟ್ಟೆ. ಅವ್ನಿಗೆ ಬಿಸಿ ಇದ್ದರೆ ಸ್ವಲ್ಪ ತಿಂತಾನೆ, ಆ ರೀತಿ ಫುಡ್ ಅಷ್ಟು ಇಷ್ಟಪಡಲ್ಲ ಅವನು. ಸೊ ಹಂಗಾಗಿ ಬಿಸಿ ಬಿಸಿದು ಅವನಿಗೆ ಮಾಡಿಕೊಟ್ಬಿಟ್ಟು ನಮ್ಮ ನಮಿತಂಗೆ ತಿನ್ನಿಸ್ದೆ ಫಸ್ಟು. ಅವನು ಚಿನ್ಮಯ್ ಗಂಜಿ ಕುಡ್ದಿದ್ನಲ್ವ, ಸ್ವಲ್ಪ ಲೇಟಾಗಿ ತಿಂದರೂ ನಡೀತೈತೆ ಅಂತಂತಿದ್ದ, ಜೀರ್ಣ ಆಗಿಲ್ಲ ಅಂತ. ಸರಿ ಆಯಿತು ಅಂತೇಳಿ ನಮಿತಂಗೆ ತಿನ್ನಿಸ್ಬಿಟ್ಟು ಅವನಿಗೆ ಕಳಿಸಿದ್ದೆ. ಅವ್ರ ಅಜ್ಜಿ ಮನೆ ತಗ ಹೋಗ್ತೀನಿ ಅಂದ. ಸೊ ಚಿನ್ಮಯ್ ತಿಂದಿರಲಿಲ್ಲ, ಅವನು ಸ್ನಾನ ಮಾಡ್ಕೊಂಬಂದ. ಅವನಿಗೆ ಸ್ನಾನ ಮಾಡ್ಕೊಂಬಂದಿದ ತಕ್ಷಣ ಅವನಿಗೆ ಮಾಡಿಕೊಟ್ಟೆ ನಾನು. ಏನಂದರೆ ಚಿನ್ಮಯ್ ಸ್ಕೂಲಲ್ಲೂ ಫೋನ್ ಮಾಡ್ತಾಯಿರೋ ಅವ್ರ ಕ್ಲಾಸ್ ಟೀಚರ್ ಅಂತೂ, ಹೇಗಿದ್ದಾನೆ ಮೇಡಮ್ ಚಿನ್ಮಯಿ, ಬೆಟರಾ ಇವಾಗ ಅಂತ. ಅದು ನನಗೆ ಕನ್ಸೋದು ತುಂಬಾ ಇಷ್ಟ ಆಯಿತು. ಲಾಸ್ಟ್ ಇಯರಲ್ಲೂ ಅಷ್ಟೇನೆ ಒಂದು ಹುಷಾರಿಲ್ಲ ಅಂತಂದ್ರೂ ಕೇಳೋರವರು. ಇನ್ನು ಸ್ಕೂಲಿಂದ ಮನೆಗೆ ಕಳ್ಸೋದು ದೊಡ್ಡ ವಿಚಾರ ಅಲ್ಲ, ಫೋನ್ ಮಾಡಿ ಅವ್ನು ಮನೆಗೆ ಬಂದಮೇಲೂ ಹೇಗಿದ್ದಾನೆ, ಅವನ ಹೆಲ್ತ್ ಸರಿ ಹೋಯ್ತಾ, ಯಾಕೆ ಈ ಥರ ಆಯಿತು ಅಂತ ಕೇಳ್ತಾರಲ್ವ. ಅದು ರೆಸ್ಪಾನ್ಸಿಬಿಲಿಟಿ, ನಿಜವಾದ ರೆಸ್ಪಾನ್ಸಿಬಿಲಿಟಿ. ಅದು ಹೇಳ್ಬೇಕಂದ್ರೆ ಅವ್ರ ಕ್ಲಾಸ್ ಟೀಚರ್ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಅನ್ನಿಸ್ತು. ದಿನಕ್ಕೊಂದು ಸತಿ ಫೋನ್ ಮಾಡೋರು, 2 ದಿವಸನೂ ಕಂಟಿನ್ಯೂಸಾಗಿ ಫೋನ್ ಮಾಡೋರು, ಹೇಗಿದ್ದಾನೆ ಮೇಡಮ್ ಚಿನ್ಮಯಿ ಅಂತೇಳಿ. ಸೊ ಚಿನ್ಮಯಿ ಅದೇ ಹೇಳ್ತೀನಿ, ನನ್ನ ಫೇವ್ರೇಟ್ ಟೀಚರ್ ಅವರು ಅಂತ. ಸೊ ಬೆಳಗ್ಗೆನೇ ಕಿವಿ ನೋವು ಅಂತ ಬೇರೆ ಅಂತಿದ್ನಲ್ಲ, ಅವ್ರ ಚಿಕ್ಕಪ್ಪನ ಜೊತೆ ಮಾಡಿ ಹಾಸ್ಪಿಟಲಿಗೆ ಕಳಿಸಿದ್ದೆ. ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕಳಿಸಿದ್ರು. ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನಿದ್ದೆ ಬರ್ತೈತೆ ಅಮ್ಮ ಅಂದೆ. ಯಾಕಂದರೆ ನೈಟ್ ಪೂರ್ತಿ ಅವ್ನು ನಿದ್ದೆ ಮಾಡಿಲ್ಲ. ಒಂದು 1 ಅವರ್ ನಿದ್ದೆ ಮಾಡಿರೋದು ಹೆಚ್ಚು ಹೇಳಬೇಕು ಅಂದರೆ. ಅವನನ್ನು ಮಲಗಿಸ್ಬಿಟ್ಟು ನಾನು ಎಲ್ಲನೂ ಕೆಲಸಗಳು ಮಾಡ್ಕೊತಾಯಿದ್ದೀನಿ. ಪಾಪ ರೆಸ್ಟ್ ಮಾಡಬೇಕು ಅವನು. ಹೇಳ್ಬೇಕಂದ್ರೆ ಈ ಥರ ಹೆಲ್ತ್ ಇಶ್ಯೂ ಅವ್ನಿಗೆ ಯಾವತ್ತೂ ಆಗಿರಲಿಲ್ಲ, ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡು ಅಂತೇಳಿ ಮಲಗಿಸ್ಕೊತಾ ಇದ್ದೆ. ಅವ್ನಿಗೆ ಚಳಿ ಅಂತಿದ್ದ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಸಿ ಮಲಗಿಸ್ಬಿಟ್ಟು ಅವನ್ನ ಒಂದು ಕಡೆಯಿಂದ ಕೆಲಸಗಳು ಮಾಡಿಕೊಂಡೆ. ಮಕ್ಕಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗೋಲ್ಲ. ಕೆಲವೊಂದು ಐಟಮ್ ಎಲ್ಲ ಮೇಲಕ್ಕೆ ಎತ್ತಿಡಬೇಕು ಶೆಲ್ಫ್ ಮೇಲೆ. ನನಗಷ್ಟು ಟೈಮ್ ಸಿಕ್ಕಿಲ್ಲ. ಇಲ್ಲಿರೋ ಏರ್ ಪ್ಯೂರಿಫೈ ಆಗಿರ್ಬೋದು, ಕೆಲವೊಂದು ಟಾರ್ಪಲ್ಸು ಇವ್ಯಾವೂ ಎತ್ತಿಟ್ಟಿಲ್ಲ ನಾವು. ಅಪ್ಪಂಗೆ ಹುಷಾರಿಲ್ಲ, ಅಪ್ಪನೇ ಅವೆಲ್ಲ ಏನು ಬೇಕು ರೆಗ್ಯುಲರಾಗಿ ಯೂಸ್ ಮಾಡೋದು ಅವೆಲ್ಲನೂ ನಾವು ಅಪ್ಪನೇ ಎತ್ತಿಕ್ಬೇಕು. ಹೇಳಿದ್ರೆ ನಾವು ಎತ್ತಿಕ್ತೀವಿ. ಸೊ ಹಂಗಾಗಿ ಇದೆಲ್ಲ ಎತ್ತಿಟ್ಕೊಂಡ್ರೆ ಸ್ವಲ್ಪ ಕೆಳಗಡೆ ಫ್ರೀ ಆಗುತ್ತೆ ಮನೆಯಲ್ಲಿ ಅಂತ ಅನ್ನಿಸ್ತಿತ್ತು ನನಗೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಹೆಂಗಿರು ಮಲಗಿದ್ರು, ನೀರು ಬಿಟ್ಟಿದ್ರು, ಅವೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇವೆಲ್ಲ ಡೈಲಿ ಯೂಸು ಚಪ್ಪಲ್ಗಳು. ನಮ್ಮಪ್ಪ ಹುಷಾರು ತಪ್ಪಿಂದೀಚೆಗೆ ಎಷ್ಟು ಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು ತಂದು ಹೊತ್ತಾಕಿತ್ತು. ಆ ಕಡೆ ಗಮನನೇ ಕೊಟ್ಟಿಲ್ಲ ನಾವು. ಹೇಳ್ಬೇಕಂದ್ರೆ ಒಂದು ಹಲಸಿನ ಹಣ್ಣು, ಒಂದು 3 ಚುಪ್ ಬಾಳೆಹಣ್ಣು, ಹೇಳ್ಬೇಕಂದ್ರೆ 3-4 ಚುಪ್ ಬಾಳೆಹಣ್ಣು, ಪಪ್ಪಾಯ ತಂದಿತ್ತು ನಮ್ಮ ಇತ್ಲ ಕಡೆ ಇತ್ತು ಅಂದ್ಬಿಟ್ಟು ಎಲ್ಲ ವೇಸ್ಟ್ ಆಗಿಬಿಟ್ಟಿತ್ತು. ನನಗಂತೂ ಸಖತ್ತು ಬೇಜಾರಾಯಿತು ಹೇಳ್ಬೇಕಂದ್ರೆ. ಮಕ್ಕಳು ಕಟ್ ಮಾಡಿಕೊಟ್ಟಿದ್ರೆ ತಿಂದಿರೋರು, ಬಟ್ ನಮಗೆ ಕಟ್ ಮಾಡಬೇಕು ಅನ್ನೋಷ್ಟು ಟೈಮ್ ಇಲ್ಲ. ಅವ್ನು ನಮಿತ ಒಂದು ಕಡೆ ಹಾಸ್ಪಿಟಲ್ಗಲ್ಲಿದ್ದ, ಇನ್ನೊಬ್ಬ ಚಿನ್ಮಯ್ ಒಬ್ಬನೇ. ಅವನು ನೋಡ್ಕೊಂಡು ಯಾವ್ದು ಮಾಡೋದು ಯಾವ್ದು ಬಿಡೋದು ಅನ್ನೋ ಥರನೇ ನನಗೆ. ಬೆಳಗ್ಗೆ ತಿಂಡಿನೋ ಊಟನೋ ಮಾಡ್ಕೋಬೇಕಾಗಿತ್ತು, ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಯಾವುದು ಮಾಡಿದೆ ಯಾವ್ದು ಬಿಟ್ಟೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಹೇಳ್ಬೇಕಂದ್ರೆ. ಸೊ ಎಷ್ಟೊಂದು ವೇಸ್ಟ್ ಆಯ್ತು. ನನಗಂತೂ ಸಖತ್ ಬೇಜಾರಾಯಿತು. ಆಯಿತಾ, ಹಸುಗಳಿದ್ರೆ ಏನು ತಲೆ ಕೆಡಿಸ್ಕೊತಿರ್ಲಿಲ್ಲ ಬಿಡು, ನಮ್ಮ ಹಸುಗಳು ಕುಡ್ಕೋತವೆ ತಿಂತವೆ ಅಂತ ಅನ್ಕೋಬೋದಿತ್ತು. ನಮಗಿವಾಗ ಹಸುಗಳು ಇಲ್ವಲ್ಲ. ಸೊ ಸಖತ್ತು ಬೇಜಾರಾಯಿತು. ಆ ಕಡೆ ತಿಪ್ಪೆಗೆ ಹಾಕ್ಬಿಟ್ಟು ನಾನು ಇದೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟೆ. ಎಷ್ಟು ಇಲ್ಲಿ ಕ್ಲೀನ್ ಮಾಡ್ತೀವಿ ಅಂತಂದರೆ ಆದರೂ ಸಣ್ಣ ನೊಣ ಇರ್ತವೆ. ಬಿಕಾಸ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಸಾದ್ರೆ ಇರೋದ್ರಿಂದ ನಮಗೆ ಭಯ ಹೇಳ್ಬೇಕಂದ್ರೆ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಆಲ್ರೆಡಿ 12:30 ಆಗಿಬಿಟ್ಟಿತ್ತು ಅನಿಸುತ್ತೆ. 12:30 ಆಗಿಬಿಟ್ಟಿತ್ತು. ಅಮ್ಮನೂ ಬರ್ತೀನಿ ಅಂತ ಹೇಳಿತ್ತು. ಇನ್ನು 2 ದಿವಸ ಆಗುತ್ತೆ ಡಿಸ್ಚಾರ್ಜ್ ಮಾಡೋದು. ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ, ಚಿನ್ಮಯ್ಗೆ ಬೇರೆ ಹುಷಾರಲ್ಲಿವೆಲ್ಲ ನೋಡ್ಕೊಂಬರ್ತೀನಿ ಅಂತ ಅಂತಿತ್ತಮ್ಮ. ಸೊ ಅಪ್ಪನೂ ಹೋಗ್ಬಿಟ್ಪಾ ಅಂತ ಏನೋ ಅಂತಿತ್ತಂತೆ.
ಸೊ ಅಮ್ಮನೂ ಬರ್ತೀನಿ ಇತ್ತು, ಅಷ್ಟೊತ್ತಿಗೆಲ್ಲ ಕೆಲಸ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಅಮ್ಮ ಬಂದರೆ ಏನು ಎತ್ತ ಕೇಳೋಣ ಅಂತೇಳಿ ನಾನು ಒಳಗೆ ಬಂದೆ. ಅಮ್ಮನೂ ಬಂತು, ಹೇಳ್ಬೇಕಂದ್ರೆ 12:30 ಬಸ್ಸಿಗೇನೋ ಬಂದು ಅಮ್ಮನ ತವ ಅಪ್ಪ ಹೆಂಗೈತೆ ಅಂತೆಲ್ಲ ವಿಚಾರಿಸ್ಕೊಂಡೆ. ಇನ್ನು ನಾಳೆಕೇನೋ ಜಾಸ್ತಿ ಆದರೆ ಡಿಸೈಡ್ ಮಾಡ್ತಾರೆ, ಇಲ್ಲಾಂದರೆ ನಾನು ಬಿಡುವಂತಾನೆ ಇನ್ನೊಂದು ಕಣ್ಣೆಲ್ಲ ಬೆಳ್ಳಗಾಗ್ತಾವಂತೆ. ಆಕೆ ರಾತ್ರಿ ಸಾಯಂಕಾಲದಲ್ಲಿ ಒಂದು ಬ್ಲಡ್ ಇಷ್ಟು ಆಗಿದ್ರು, ದಿನ ಇಷ್ಟೇ ತಗೊಂಡು ಅದನ್ನ ಬ್ಲಡ್ ರಿಪೋರ್ಟ್ ಕೊಟ್ಟು ಬಂದಿದ್ದೆ. ಬಿಳಿ ರಕ್ತ ಕಣ ಎಲ್ಲ ಸ್ವಲ್ಪ ಕಮ್ಮಿ ಆಗೈತೆ, ಅದೂ ಇಂಪ್ರೂವ್ಮೆಂಟ್ ಆಗಬೇಕು, ಆಗ್ತಾ ಇದೆ. ಅದಾದಮೇಲೆ ಕಳಿಸ್ತೀವಿ ಅಂತ ನಾವು ಹಾಸ್ಪಿಟಲಲ್ಲಿ ಅಂದಂತೆ. ಕೆಲವೊಂದು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡು ಕಳಿಸ್ತೀವಿ ಅಂತ ಹೇಳಿರಂತೆ, ರಿಪೋರ್ಟ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ಡ್ರಾಪ್ಸ್ ಹೇಳಿದ್ದೆ ಅಮ್ಮನಿಗೆ, ಅವ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ವ, ಇಯರ್ ಡ್ರಾಪ್ ಅದೇ ಹೇಳಿದ್ದೆ, ಅದೇ ತೊಗೊಂಡು ಬಂದಿತ್ತು. ಡ್ರಾಪ್ ಹಾಕಿ ನನ್ನ ಚಿಕ್ಕ ಮಗನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಬಟ್ಟೆ ಎಲ್ಲ ಹಾಕಿ ಕುಡಿಸ್ಕೊಂಡಿದ್ದೆ. ಇವನಿಗೆ ಬೆಳಗ್ಗೆ ಟಿಫನ್ ಎಲ್ಲ ತಿನ್ನಿಸಿ ಕಳಿಸಿದ್ದೆ, ಸ್ನಾನ ಮಾಡಿಸಿರಲಿಲ್ಲ ಬಿಕಾಸ್ ಹೊರಟೋಗ್ಬಿಟ್ಟ ಇವನು. ಸೊ ಹಂಗಾಗಿ ಇವಾಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ರೆಡಿ ಮಾಡಿದೆ. ಎಲ್ಲರೂ ಸಿರಪ್ ಕುಡಿತಾನಲ್ವ ಇವನು, ಸ್ವಲ್ಪ ಹಿಂಸೆನೇ, ಕ್ಲೀನಾಗಿದ್ದರೆ ಬೆಟರು. ನಾನು ಅಮ್ಮನಿಗೆ ಅಮ್ಮ ಪೂಜೆ ಮಾಡಮ್ಮ, ಪೂಜೆ ಮಾಡಿಲ್ಲ ಒಂದು ವಾರದಿಂದ ಅಂತ ಹೇಳಿದೆ. ನಾನು ಪೂಜೆ ಮಾಡೋಂಗಿರಲಿಲ್ಲ, ರೇಖಾನು ಮಾಡೋಂಗಿರಲಿಲ್ಲ, ಚಿನ್ಮಯ್ಗೆ ಬೇರೆ ಎಲ್ಲಿ ಸರಿ ಇರಲಿಲ್ಲ. ಸೊ ಹಂಗಾಗಿ ಅಮ್ಮ ಬರೋ ಅಷ್ಟೊತ್ತಲ್ಲಿ ಎಲ್ಲನೂ ರೆಡಿ ಮಾಡಿ ಅಮ್ಮನ ಜೊತೆನೇ ಕೂತ್ಕೊಂಡು ನಾನು ತಿಂಡಿ ಊಟ ಎರಡೂ ಒಂದೇ ಸತಿ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಅಮ್ಮನೂ ನಮ್ಮನ್ನು ನೋಡಿಕೊಂಡು ಮಗುನೂ ಎಲ್ಲ ಮಾತಾಡಿಸ್ಕೊಂಡು ಹೊರಟು ಊಟ ಎಲ್ಲ ತೊಗೊಂಡು ಅಪ್ಪನಿಗೆ. ವಿಡಿಯೋನ ಫುಲ್ಲು ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಹೊಡ್ತಾ ಆಯ್ತು ಅಮ್ಮನೂ. ಸೊ ಅಪ್ಪ ಯಾವಾಗ ಬರುತ್ತೋ ಅನ್ನಂಗೆ ಆಗ್ಬಿಟ್ಟೈತೆ ನಮಗಂತೂ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.